ನಿನ್ನ ನಾಳೆಗೆ ಭರದೆ ಹೊರಡುವುದಯ್ಯ ಅನುದಿನ ಬರಿಗೆ ಚಪ್ಪರಿಸುತ್ತದೆ ಹೊಲಸಿನ ನುಡಿಯ ಬಾರೊಳಗೆ. ನೆರೆ ಮನೆಯ ದೋಸೆಯಲ್ಲಿ ತೂತನು ಅರಸುತ್ತಿರುವೆಯ ಮರುಳೆ, ನೆರೆ ಮನೆಯ ದೋಸೆಯಲ್ಲಿ ತೂತನು ಅರಸುತ್ತಿರುವೆಯ ಮರುಳೆ, ನಿನ್ನೊಳಗಿರುವ ದೋಷವನೆತ್ತಿ ನಗುವರು ನೋಡ ಬೆಂಗಡೆಗೆ. ನಿನ್ನೊಳಗಿರುವ ದೋಷವನೆತ್ತಿ ನಗುವರು ನೋಡ ಬೆಂಗಡೆಗೆ. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಜಯರಾಮರೈ ಕುಂಜಾಳಿಯವರೇ. ಮುಂದೆ ಕವಿಯಾದ ಶಶಿಕುಮಾರ ಬಿ ಎನ್ ಇವರು ಸಹ ಶಿಕ್ಷಕಿಯಾಗಿದ್ದಾರೆ ವಿದ್ಯಾಲಕ್ಷ್ಮಿ ವಿದ್ಯಾಲಯ ಸಾವೂರಿನಲ್ಲಿ. ಇವರಿಗೆ ವಿಶೇಷ ಹವ್ಯಾಸ ವೃತ್ತಪತ್ರಿಕೆ ಓದುವುದು ಹಾಗೂ ಚುಟುಕು ರಚಿಸುವುದು, ನೃತ್ಯದಲ್ಲೂ ಮತ್ತು ಪ್ರಕೃತಿ ಕೆಲಸದಲ್ಲೂ ಇವರಿಗೆ ಹವ್ಯಾಸವಿದೆ. ಈಗ ತಮ್ಮ ಮುಂದೆ ಶಶಿಕುಮಾರ್ ಬಿ ಎನ್. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲ ಚುಟುಕು ವಿಪರ್ಯಾಸ. ಚಿಕ್ಕವನಿರುವಾಗ ಆತ ತಾಯ ಮಡಿಲಲ್ಲಿ ಜಗಮರೆತ. ಚಿಕ್ಕವನಿರುವಾಗ ಆತ ತಾಯ ಮಡಿಲಲ್ಲಿ ಜಗಮರೆತ. ಹೆಂಡತಿ ಬಂದ ನಂತರ ತಾಯ ಮಗ ಮರೆತ. ಹೆಂಡತಿ ಬಂದ ನಂತರ ತಾಯ ಮಗ ಮರೆತ. ಎರಡನೇ ಚುಟುಕು ಹೊಂದಿಕೆ. ಗಂಡ ಹೆಂಡತಿ ಮಧ್ಯೆ ಇದ್ದರೆ ಹೊಂದಿಕೆ. ಗಂಡ ಹೆಂಡತಿ ಮಧ್ಯೆ ಇದ್ದರೆ ಹೊಂದಿಕೆ. ಸಾಕಾಗಬಹುದು ಇಬ್ಬರಿಗೂ ಒಂದೇ ಹೊದಿಕೆ. ಸಾಕಾಗಬಹುದು ಇಬ್ಬರಿಗೂ ಒಂದೇ ಹೊದಿಕೆ. ಮೂರನೇ ಚುಟುಕು ವಿಪರ್ಯಾಸ. ಕನ್ನಡವೆಂದರೆ ನನಗೆ ಎಲ್ಲಿಲ್ಲದ ನಂಟು. ಕನ್ನಡವೆಂದರೆ ನನಗೆ ಎಲ್ಲಿಲ್ಲದ ನಂಟು ಎಂದವನ ಮಗ ಹೋಗುವುದು ಇಂಗ್ಲಿಷ್ ಕಾನೂನು. ಧನ್ಯವಾದಗಳು. ಶಶಿಕುಮಾರ್ ಬಿ ಎನ್ ಇವರಿಗೆ ಕೃತಜ್ಞತೆಗಳು. ಮೊದಲ ಕವಯತ್ರಿ ಶಶಿಕಲಾ ಕದ್ರಿ ಸರ್ಕಾರಿ ಆರೋಗ್ಯ ಇಲಾಖೆಯಲ್ಲಿ 33 ವರ್ಷಗಳ ಕೆಲಸವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ನಿವೃತ್ತಿಯ ನಂತರ ಖಾಸಗಿ ನರ್ಸಿಂಗ್ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸಕಿಯಾಗಿ ದುಡಿದಿದ್ದಾರೆ. ವಿಶೇಷವಾಗಿ ಇವರ ಪ್ರಕಟಿತ ಕವನ ಸಂಕಲನ 7 ಹೊತ್ತಿನ ಕೈತುತ್ತು ಅನ್ನುವಂಥ ಕವನ ಸಂಕಲನ, ಜೊತೆಗೆ ಭಕ್ತರ ದಾಸ ಭಗವಂತ ಎನ್ನುವಂಥ ಭಕ್ತಿ ಗೀತೆಗಳ ಧ್ವನಿ ಸುರುಳಿ ಕೂಡ ಬಿಡುಗಡೆಗೊಂಡಿದೆ. ಇದೀಗ ಶಶಿಕಲಾ ಕದ್ರಿಯವರು ನಮ್ಮ ಮುಂದೆ ಕವಿತೆಯೊಂದಿಗೆ. ಈ ಮಂಗಳಾದೇವಿಯ ಚರಣಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಹಿರಿಯರಿಗೆ ವಂದಿಸುತ್ತಾ, ಹಾಗೆಯೇ ಇಲ್ಲಿ ಸೇರಿರುವ ಎಲ್ಲ ಬಂಧು ಮಿತ್ರರಿಗೆ ವಂದಿಸುತ್ತಾ, ನನ್ನ ಮೊದಲ ಚುಟುಕಿನ ಶೀರ್ಷಿಕೆ ಮೇವು. ದೊಡ್ಡ ಪೀಠದಲ್ಲಿ ಕುಳಿತಿದ್ದ ಲಾಲು, ಕದ್ದು ಕದ್ದು ತಿನ್ನುತ್ತಿದ್ದ ಹುಲ್ಲು. ದೊಡ್ಡ ಪೀಠದಲ್ಲಿ ಕುಳಿತಿದ್ದ ಲಾಲು, ಕದ್ದು ಕದ್ದು ತಿನ್ನುತ್ತಿದ್ದ ಹುಲ್ಲು. ಸಿಲುಕಿಕೊಂಡಿತು ಗಂಟಲಲ್ಲಿ ಜೊಳ್ಳು, ಕೆಮ್ಮುತ್ತಾ ಕಾರುತ್ತಾ ಸೇರಿದ ಜೈಲು. ಸಿಲುಕಿಕೊಂಡಿತು ಗಂಟಲಲ್ಲಿ ಜೊಳ್ಳು, ಕೆಮ್ಮುತ್ತಾ ಕಾರುತ್ತಾ ಸೇರಿದ ಜೈಲು. ಎರಡನೇ ಚುಟುಕಿನ ಶೀರ್ಷಿಕೆ ಅಮ್ಮ. ಮೊದಲ ಬಾರಿಗೆ ಕಂದ ಅಮ್ಮ ಎನ್ನಲು ಎದೆಯುಕ್ಕಿತು ಕಣ್ಣೊಸರಿತು ಹೆತ್ತವಳಿಗೆ. ಮೊದಲ ಬಾರಿಗೆ ಕಂದ ಅಮ್ಮ ಎನ್ನಲು ಎದೆಯುಕ್ಕಿತು ಕಣ್ಣೊಸರಿತು ಹೆತ್ತವಳಿಗೆ. ಎದೆ ಎತ್ತರಕ್ಕೆ ಬೆಳೆದ ಕಂದ ನೀನು ಗುಮ್ಮ ಎನ್ನಲು ಎದೆ ಬಟ್ಟಿತು ಕಣ್ಣುರಿಯಿತು ಆ ತಾಯಿಗೆ. ಎದೆ ಎತ್ತರಕ್ಕೆ ಬೆಳೆದ ಕಂದ ನೀನು ಗುಮ್ಮ ಎನ್ನಲು ಎದೆ ಬಟ್ಟಿತು ಕಣ್ಣುರಿಯಿತು ಆ ತಾಯಿಗೆ. ಮೂರನೇ ಚುಟುಕಿನ ಶೀರ್ಷಿಕೆ ಬದಲಾವಣೆ. ಕಾಲ ಬದಲಾದಂತೆ ವೇಷ ಬದಲಾವಣೆ. ಚುನಾವಣೆ ಬಂದಾಗ ಪಕ್ಷ ಬದಲಾವಣೆ. ಕಾಲ ಬದಲಾದಂತೆ ವೇಷ ಬದಲಾವಣೆ. ಚುನಾವಣೆ ಬಂದಾಗ ಪಕ್ಷ ಬದಲಾವಣೆ. ಓಟಿನ ನಂತರ ನೋಟಿನ ಚಲಾವಣೆ. ಶಾಶ್ವತ ಮಾತ್ರ ಬಡವನ ಬವಣೆ. ಓಟಿನ ನಂತರ ನೋಟಿನ ಚಲಾವಣೆ. ಶಾಶ್ವತ ಮಾತ್ರ ಬಡವನ ಬವಣೆ. ಅವಕಾಶಕ್ಕಾಗಿ ಧನ್ಯವಾದಗಳು ಶಶಿಕಲಾ ಕದ್ರಿಯವರೇ. ಮುಂದೆ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ದಾವಣಗೆರೆಯ ಅಧ್ಯಕ್ಷರಾದಂತಹ ಟಿ.ಎಸ್. ರಾಜಶೇಖರ್ ಇವರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ರಾಜ್ಯ ಮಟ್ಟದ ಸಾಹಿತಿಗಳಿಂದ ಚುಟುಕು ಕವನ ಸಂಕಲನವನ್ನು ಅವರು ಸಂಗ್ರಹಿಸಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಚುಟುಕುಗಳು ಅದರಲ್ಲಿ ಕಾಣುತ್ತಿವೆ. ಇನ್ನು ಈಗ ಕವನ ಸಂಕಲನ ಕೂಡ ಸಂಗ್ರಹಿಸುವ ಒಂದು ಅಭಿರುಚಿ ಇದೆ. ಅದೇ ರೀತಿ ಪುಸ್ತಕ ಸಾಹಿತಿಗಳ ಕಿರು ಪರಿಚಯದ ಒಂದು ಕೈಪಿಡಿಯನ್ನು ಅವರು ಹೊರತರಲು ಪ್ರಯತ್ನಿಸ್ತಾ ಇದ್ದಾರೆ. ಈಗ ತಮ್ಮ ಮುಂದೆ ಟಿ.ಎಸ್. ರಾಜಶೇಖರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇ ಚುಟುಕಿನ ಶೀರ್ಷಿಕೆ ಅತಿಥಿಗಳು. ಬಾಲ್ಯ ಯೌವನ ಮುಪ್ಪುಗಳು. ಬಾಲ್ಯ ಯೌವನ ಮುಪ್ಪುಗಳು ಜೀವನದಲ್ಲಿ ಬಂದು ಹೋಗುವ ಅತಿಥಿಗಳು.
ಜೀವನದಲ್ಲಿ ಬಂದು ಹೋಗುವ ಅತಿಥಿಗಳು. ಆಯಾ ಕಾಲಕ್ಕೆ ಅವರನ್ನು ಸತ್ಕರಿಸಿದಾಗ ಮರಣನೆಂಬ ಮಹಾತ್ಮನೊಡನೆ ಹೊರಟು ಹೋಗುವುದು. ಎರಡನೇ ಶೀರ್ಷಿಕೆ ಮೆಸೇಜ್. ಆಗ ತಾನೇ ಜನಿಸಿದ ಮಗು ಕೇಳಿತು, ಸಿಸ್ಟರ್ ಮೊಬೈಲ್ ಇದ್ರೆ ಕೊಡಿರಿ. ಆಗ ತಾನೇ ಜನಿಸಿದ ಮಗು ಕೇಳಿತು, ಸಿಸ್ಟರ್ ಮೊಬೈಲ್ ಇದ್ರೆ ಕೊಡಿರಿ. ಸಿಸ್ಟರ್ ಕೇಳಿದರು, ಯಾಕೆ ಬೇಕು ನಿನಗೆ ಮೊಬೈಲ್? ಮಗು ಹೇಳಿತು, ನಾನು ಭೂಮಿ ಮುಟ್ಟಿದನೆಂದು ದೇವರಿಗೆ ಕಳಿಸಬೇಕಾಗಿದೆ ಮೆಸೇಜ್. ಮೂರನೇ ಚುಟುಕು ವೃದ್ಧಾಶ್ರಮ. ನಾಯಿ ಸಾಕಲು ಸಮಯವಿದೆ ಈ ಜನರಿಗೆ, ತಾಯಿ ಸಾಕಲು ಸಮಯವಿಲ್ಲವಂತೆ. ನಾಯಿಗೊಂದು ಪುಟ್ಟುಗೂಡು, ತಾಯಿಗಿಲ್ಲ ಅವರ ಸೂರು. ದಿನವು ಕೊನೆ ಹಂತದವರೆಗೆ ಕಳೆಯಲು ವೃದ್ಧಾಶ್ರಮದ ಗೂಡು. ಧನ್ಯವಾದ.